ಫ್ಲಾಶ್ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ. ಇವತ್ತು ನಿಮ್ಮ ಮುಂದೆ ಒಂದು ಸ್ಪೆಷಲ್ ಸ್ಟೋರಿನ ಹೇಳೋಕೆ ನಾನು ಬಂದಿದ್ದೀನಿ. ಇನ್ಯಾಕ್ ತಡ, ಬನ್ನಿ ಈ ಸ್ಟೋರಿನ ಶುರು ಮಾಡೇ ಬಿಡೋಣ. ಬಾಲಕಿಯರು ಅಂದ್ರೆ ಮೊದಲೇ ಸೂಕ್ಷ್ಮ ಮನಸ್ಥಿತಿಯವರು. ಅವರನ್ನ ಎಷ್ಟು ನಾಜೂಕಾಗಿ ಹುಷಾರಿಂದ ಹ್ಯಾಂಡಲ್ ಮಾಡ್ತೇವೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ಹೇಳೋದು ಅನ್ಸುತ್ತೆ, ಹೆಣ್ಣು ಮಕ್ಕಳು ಅಂದ್ರೆ ಬಿಸಿ ಕೆಂಡನ ಸೆರಗಲ್ಲಿ ಕಟ್ಟಿಕೊಂಡ ಹಾಗೆ ಅಂತ. ಹಾಗಾಗಿ ಬಾಲಕಿಯರ ವಿಚಾರದಲ್ಲಿ ಎಷ್ಟು ಹುಷಾರಾಗಿದ್ರೂ ಸಾಲದು. ಯಾಕೆ ಇದ್ದಕ್ಕಿದ್ದಂತೆ ಹೆಣ್ಣು ಮಕ್ಕಳ ಮೇಲೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಜಾಸ್ತಿ ಯೋಚನೆ ಮಾಡಬೇಡಿ, ನಾನೇ ಹೇಳ್ತೀನಿ. ಇವತ್ ನಡೆದ 2 ಘಟನೆ ಎಲ್ಲರನ್ನ ಬೆರಗಾಗಿಸುವ ಹಾಗೆ ಮಾಡಿದೆ. ಅದೇನು ಅಂತ ಅಂದ್ರೆ, ತುಮಕೂರಿನಲ್ಲಿ ಒಂದು ಮನಕಲಕುವ ಘಟನೆ ದಾಖಲಾಗಿದೆ. ಒಂದು ಕಡೆ ತಂದೆಗೆ ಮಗಳು ಹಣ ಬೇಕು ಎಂದು ಕೇಳಿದ್ದಾಳೆ. ಅದಕ್ಕೆ ತಂದೆನೂ ಏನೋ ಒಂದು ಕಡೆ ಅಡ್ಜಸ್ಟ್ ಮಾಡಿ ಹಣವನ್ನೇನೋ ಹಾಕಿಸಿದ್ದಾರೆ. ಅದರ ತಪ್ಪಿಗೆ ಮಗಳನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಇನ್ನೊಂದು ಕಡೆ ಬಾಲಕಿಯ ಫೋಟೋವನ್ನ ತನ್ನ ವಾಟ್ಸ್ಆಪ್ನಲ್ಲಿ ಹಾಕಿದ್ದೇ ತಡ ಹಲವಾರು ಬಾಲಕರು ಆತನನ್ನ ಹಿಗ್ಗಾಮುಗ್ಗಾ ಥಳಿಸಿರುವ ಘಟನೆ ಬಳ್ಳಾರಿಯಲ್ಲಿ ದಾಖಲಾಗಿದೆ. ಮೊದಲನೇ ಘಟನೆಯಲ್ಲಿ ಅದೇನಾಯ್ತು ಅಂತ ಅಂದ್ರೆ, ಆ ಹೆಣ್ಣು ಮಗಳು ಏನು ತಪ್ಪು ಮಾಡಿದ್ದಳು ಹೇಳಿ? ಏನೋ ಅವಶ್ಯಕತೆಗೆ ಹಣ ಬೇಕು ಅಪ್ಪ ಎಂದು ಕೇಳಿದ್ದಾಳೆ. ಅಪ್ಪಂದಿರಿಗೆ ಮೊದಲೇ ಮೊಬೈಲ್ ಬಗ್ಗೆ ಅಷ್ಟು ತಿಳಿದಿರುವುದಿಲ್ಲ. ಅದಕ್ಕಾಗಿ ಯಾರೋ ಪರಿಚಯಸ್ಥರ ಹತ್ತಿರ ತನ್ನ ಮಗಳಿಗೆ ಹಣ ಹಾಕುವುದಾಗಿ ನಂಬರ್ ಕೊಟ್ಟಿದ್ದಾರೆ. ಅದೇ ನೋಡಿ ಆ ತಂದೆ ಮಾಡಿದ ಘೋರ ಅಪರಾಧ. ಯಾರಿಗೋ ಹಣ ಹಾಕಿ ಎಂದು ಕೊಟ್ಟ ಫೋನ್ ನಂಬರೇ ಅವಳು ಪ್ರಾಣ ಕಳೆದುಕೊಳ್ಳಲು ಕಾರಣವಾಗಿ ಬಿಡ್ತಾ ತಿಳಿತಿಲ್ಲ. ಅದೇನಾಯ್ತು ಅಂತ ಅಂದ್ರೆ, ತಂದೆಗೆ ಹಣ ವರ್ಗಾಯಿಸೋಕೆ ಬಾರದೆ ಹೋಗಿ ಆತ ಗ್ರಾಮದ ನವೀನ್ ಎಂಬಾತನ ಸಹಾಯ ಪಡೆದು ಮಗಳ ನಂಬರ್ಗೆ ಹಣ ಕಳಿಸೋದಾಗಿ ಹೇಳಿದ್ದಾರೆ. ಆ ಪಾಪಿ ಮಗಳ ನಂಬರನ್ನೇ ದುರುಪಯೋಗ ಮಾಡಿಕೊಂಡಿದ್ದಾನೆ. ತನ್ನ ಮಗಳಿಗೆ ಫೋನ್ ಪೇ ಮೂಲಕ ಹಣ ಕಳಿಸೋಕೆ ಬಾರದೆ ಹೋದದ್ದೇ ಆ ತಂದೆಗೆ ಮುಳುವಾದಂತಾಗಿದೆ. ಮಗಳಿಗೆ ಹಣ ಕಳಿಸೋಕೆ ಪರಿಚಿತನೆಂಬ ಓರ್ವ ವ್ಯಕ್ತಿಗೆ ಹೇಳಿ ಮಗಳಿಗೆ ಹಣ ಕಳಿಸೋದಾಗಿ ಹೇಳಿ ಮಗಳ ನಂಬರ್ ಕೊಟ್ಟಿದ್ದೇ ತಡ ಆತ ಅವಳನ್ನು ಪ್ರೀತಿಸುವಂತೆ ಪೀಡಿಸಿ ಸ್ವಯಂ ಆಕೆಗೆ ಭಾವನಾತ್ಮಕವಾಗಿ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಆತ ಅವಳನ್ನು ಪ್ರೀತಿಸುವಂತೆ ಪೀಡಿಸಿ ಸ್ವಯಂ ಆಕೆಗೆ ಭಾವನಾತ್ಮಕವಾಗಿ ಬ್ಲಾಕ್ ಮೇಲ್ ಮಾಡಿದ ಕಾರಣ ಆಕೆ ಅದನ್ನು ಸಹಿಸಲಾರದೆ ಪ್ರಾಣ ಬಿಟ್ಟಿದ್ದಾಳೆ. ಇಲ್ಲಿ ಪ್ರಾಣ ಕಳೆದುಕೊಂಡ ವಿದ್ಯಾರ್ಥಿನಿಯ ಹೆಸರು ಭಾವನಾ. 22 ವರ್ಷದ ಇವಳು ನರ್ಸಿಂಗ್ ವಿದ್ಯಾಭ್ಯಾಸ ಮಾಡುತ್ತಿದ್ದಳು. ಈ ಪಾಪಿ ಕೊಟ್ಟ ಕಾಟಕ್ಕೆ ಆ ಹೆಣ್ಣು ಮಗು ಪ್ರಾಣವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಇದೇ ರೀತಿಯಾಗಿ ಇನ್ನೊಂದು ಘಟನೆ ನಡೆದಿದೆ. ಅಪ್ರಾಪ್ತ ಬಾಲಕಿಯ ಫೋಟೋವನ್ನ ವಾಟ್ಸ್ಆಪ್ನಲ್ಲಿ ಸ್ಟೇಟಸ್ ಇಟ್ಟಿದ್ದಕ್ಕೆ ಯುವಕನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿರುವ ಘಟನೆ ಬಳ್ಳಾರಿ ನಗರದ ರೇಡಿಯೋ ಪಾರ್ಕ್ ಬಳಿಯ ಐಟಿಐ ಕಾಲೇಜು ಆವರಣದಲ್ಲಿ ನಡೆದಿದೆ. 19 ವರ್ಷದ ದೊಡ್ಡ ಬಸವ ಹಲ್ಲೆಗೊಳಗಾದ ಯುವಕನಾಗಿದ್ದಾನೆ. ದೊಡ್ಡ ಬಸವ ಅಪ್ರಾಪ್ತ ಬಾಲಕಿಯ ಫೋಟೋವನ್ನ ತನ್ನ ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಕಿಕೊಂಡಿದ್ದನು. ಆಗ ಬಾಲಕಿಯ ಅಣ್ಣ ದೊಡ್ಡ ಬಸವನನ್ನು ಪ್ರಶ್ನೆ ಮಾಡಿದ್ದಾನೆ. ಈ ವಿಚಾರವಾಗಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ಸಿಟ್ಟು ಇಟ್ಟುಕೊಂಡಿದ್ದ ಬಾಲಕಿಯ ಅಣ್ಣ ಜುಲೈ 27ರಂದು ತನ್ನ ಸ್ನೇಹಿತರನ್ನು ಕರೆದುಕೊಂಡು ಬಂದು ಐಟಿಐ ಕಾಲೇಜು ಆವರಣದಲ್ಲಿ ದೊಡ್ಡ ಬಸವನಿಗೆ ಮನಸೋ ಇಚ್ಛೆ ಹೊಡೆಸಿದ್ದಾನೆ. ದೊಡ್ಡ ಬಸವನ ಮೇಲೆ ಹಲ್ಲೆ ಮಾಡಿರುವುದನ್ನು ಬಾಲಕಿಯ ಅಣ್ಣ ವಿಡಿಯೋ ಸಹ ಮಾಡಿಕೊಂಡಿದ್ದಾನೆ. ದೊಡ್ಡ ಬಸವನ ತುಟಿ, ದವಡೆ, ಬೆನ್ನು, ಎದೆ, ಪಕ್ಕೆಲುಬು ಹಾಗೂ ಸೊಂಟಕ್ಕೆ ತೀವ್ರವಾಗಿ ಹಲ್ಲೆ ಮಾಡಿದ್ದಾರೆ. ಕಾಲಿನಿಂದ ಒದ್ದು ಕೈಗಳಿಂದ ಹಲ್ಲೆ ಮಾಡಿದ್ದಲ್ಲದೆ ಕ್ರಿಕೆಟ್ ಬ್ಯಾಟ್ನಿಂದ ಹಾಗೂ ಬಾಲ್ನಿಂದ ಹೊಡೆದಿದ್ದಾರೆ. ಕಾಲಿಗೆ ಬೀಳುತ್ತೇನೆ, ಕೈ ಮುಗಿಯುತ್ತೇನೆ ಅಂದ್ರೂ ಬಿಡದೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಸದ್ಯ ಹಲ್ಲೆಗೊಳಗಾದ ಯುವಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಅದಕ್ಕೆ ಹೇಳೋದು, ಯಾರ ವಿಷಯಕ್ಕಾದ್ರೂ ಹೋಗಿ, ಆದ್ರೆ ಬಾಲಕಿಯ ವಿಷಯಕ್ಕೆ ಹೋಗೋದಕ್ಕೆ ಮುಂಚೆ ಸ್ವಲ್ಪ ಯೋಚಿಸಿ ಆಮೇಲೆ ನಿರ್ಧಾರ ತೆಗೆದುಕೊಳ್ಳಿ ಎಂದು. ಆದ್ರೆ ಇದರಲ್ಲಿ ಬಾಲಕ ಬಾಲಕಿಯರದೇ ತಪ್ಪಿರುವುದಿಲ್ಲ. ಕೆಲವೊಮ್ಮೆ ಪೋಷಕರು ಸಹ ಮಕ್ಕಳು ಏನು ಮಾಡುತ್ತಿದ್ದಾರೆ, ಹಾಗೆ ಮೊಬೈಲ್ನಲ್ಲಿ ಯಾವ ಚಟುವಟಿಕೆ ಕಡೆಗೆ ಗಮನ ಹರಿಸುತ್ತಿದ್ದಾರೆ ಎಂಬುದರ ಕುರಿತು ತಮ್ಮ ಕೆಲಸವನ್ನೆಲ್ಲ ಬದಿಗೊತ್ತಿ ಇದರ ಬಗ್ಗೆ ಸ್ವಲ್ಪ ಗಮನವಿಟ್ಟು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮನ್ನು ಇದೇ ರೀತಿಯಾಗಿ ಬೆಂಬಲಿಸಿ ಪ್ರೋತ್ಸಾಹಿಸಿ. ನಮಸ್ಕಾರ.